ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಜಾರಿಗೆ ಪರದಾಡ್ತಾ ಇದೆ. ಸಂಪನ್ಮೂಲದ ಕ್ರೋಢೀಕರಣಕ್ಕಾಗಿ ಪೆಟ್ರೋಲ್, ಡೀಸೆಲ್, ಮದ್ಯ, ಮುದ್ರಾಂಕ ಶುಲ್ಕದ ಏರಿಕೆ ಮೊರೆ ಹೋಗಿದೆ. ಇದರ ಜೊತೆಗೆ ಭ್ರಷ್ಟಾಚಾರದ ಆರೋಪಗಳು ರಾಜ್ಯ ಸರ್ಕಾರವನ್ನ ಕಾಡ್ತಾ ಇವೆ. ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಶಾಸಕರು, ಸಚಿವರೇ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಇದರ ಬೆನ್ನಲ್ಲೇ ಸರ್ಕಾರದ ಬಳಿ ಸರ್ಕಾರಿ ಕಚೇರಿಗಳ ಕರೆಂಟ್ ಬಿಲ್ ಪಾವತಿಸಲು ದುಡ್ಡಿಲ್ಲ ಅಂತ ತಿಳಿದು ಬಂದಿದೆ. ಸರ್ಕಾರಿ ಕಚೇರಿಗಳ ಬಿಲ್ ಬಾಕಿ, ಸಾವಿರಾರು ಕೋಟಿ ರೂಪಾಯಿ ಪೆಂಡಿಂಗ್. ವಿದ್ಯುತ್ ಸಂಪರ್ಕ ಕಡಿತಕ್ಕೆ ಮುಂದಾದ ಕಂಪನಿಗಳು. ರಾಜ್ಯ ಸರ್ಕಾರ ಸಮರ್ಪಕವಾಗಿ ಅನುದಾನ ಬಿಡುಗಡೆ ಮಾಡದ ಕಾರಣ ಸರ್ಕಾರಿ ಕಚೇರಿಗಳಿಗೆ ವಿದ್ಯುತ್ ಬಿಲ್ ಪಾವತಿಸಲು ಹಣವಿಲ್ಲದಂತಾಗಿದೆ. ರಾಜ್ಯದ ವಿದ್ಯುತ್ ಪೂರೈಕೆ ಸಂಸ್ಥೆಗಳಾದ ಬೆಸ್ಕಾಂ, ಮೆಸ್ಕಾಂ, ಜಸ್ಕಾಂ, ಹೆಸ್ಕಾಂ ಹಾಗೂ ಸೆಸ್ಕಾಂಗಳಿಗೆ ಸರ್ಕಾರಿ ಕಚೇರಿಗಳು ಸುಮಾರು 7,467 ಕೋಟಿ ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿವೆ. ಹಲವು ತಿಂಗಳು ನೋಡಿರುವ ಕಂಪನಿಗಳು ಸರ್ಕಾರಿ ಕಚೇರಿಗಳ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿವೆ. ಇದರಿಂದ ಜನರಿಗೆ ಸರ್ಕಾರಿ ಕಚೇರಿಗಳಲ್ಲಿ ಸೌಲಭ್ಯಗಳು ಸಿಗದಂತಾಗಿದೆ. ಸಾಲದ ಸುಳಿಯಲ್ಲಿವೆ ವಿದ್ಯುತ್ ಕಂಪನಿಗಳು. 6 ತಿಂಗಳಿಂದ ಸರ್ಕಾರ ಅನುದಾನ ಕೊಟ್ಟಿಲ್ಲ, ಆದಾಯವಿಲ್ಲದೆ ಬಳಲ್ತಾ ಇವೆ ಕಂಪನಿಗಳು. ಸರ್ಕಾರಿ ಕಚೇರಿಗಳಿಗೆ ರಾಜ್ಯ ಸರ್ಕಾರ 3 ತಿಂಗಳಿಗೊಮ್ಮೆ ವಿದ್ಯುತ್ ಬಿಲ್ ಪಾವತಿಸಲು ಅನುದಾನ ಬಿಡುಗಡೆ ಮಾಡ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಕಳೆದ 6 ತಿಂಗಳಿಂದಲೂ ಅನುದಾನ ಬಿಡುಗಡೆ ಮಾಡಿಲ್ಲ ಅಂತ ತಿಳಿದು ಬಂದಿದೆ. ಅಲ್ಲದೆ ಸರ್ಕಾರ ಬಿಡುಗಡೆ ಮಾಡ್ತಾ ಇರುವ ಅನುದಾನವು ವಿದ್ಯುತ್ ಬೇಡಿಕೆ ಶುಲ್ಕದ 30% ಕೂಡ ಇಲ್ಲ ಎಂಬ ಸಂಗತಿಯು ಬೆಳಕಿಗೆ ಬಂದಿದೆ. ಇದರಿಂದಾಗಿ ಎಸ್ಕಾಂಗಳ ಸಾಲದ ಮೊತ್ತವು ಗಗನಕ್ಕೇರಿದೆ. ಎಸ್ಕಾಂಗಳ ಸಾಲವೇ 39,000 ಕೋಟಿ ರೂಪಾಯಿ. ಗೃಹ ಜ್ಯೋತಿ ಯೋಜನೆಯತ್ತೂ ಇದೆ ಎಫೆಕ್ಟ್. ತಲೆ ಮೇಲೆ ಕೈ ಇಟ್ಕೊಂಡು ಕುಳಿತ ಅಧಿಕಾರಿಗಳು. ರಾಜ್ಯದಲ್ಲಿ ಪ್ರತಿ ಮನೆಗೆ 200 ಯೂನಿಟ್ಗಳವರೆಗೆ ಉಚಿತವಾಗಿ ವಿದ್ಯುತ್ ಪೂರೈಸುವ ಗೃಹ ಜ್ಯೋತಿ ಯೋಜನೆಯನ್ನ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ಬಡವರು, ಶ್ರೀಮಂತರು ಎನ್ನದೆ ಎಲ್ಲರೂ ಯೋಜನೆಯ ಲಾಭವನ್ನು ಪಡಿತಾ ಇರುವ ಕಾರಣ ಅವೈಜ್ಞಾನಿಕವಾಗಿ ಯೋಜನೆ ಜಾರಿಗೆ ತಂದ ಕಾರಣ ಎಸ್ಕಾಂ ಕಂಪನಿಗಳಿಗೆ ಆದಾಯವಿಲ್ಲ. ಇದರ ಮಧ್ಯೆಯೇ ಸರ್ಕಾರಿ ಕಚೇರಿಗಳ ವಿದ್ಯುತ್ ಬಿಲ್ ಪಾವತಿಗೆ ಅನುದಾನವನ್ನು ನೀಡದ ಕಾರಣ ಎಸ್ಕಾಂಗಳ ಸಾಲದ ಮೊತ್ತವು 39,000 ಕೋಟಿ ರೂಪಾಯಿಗೆ ತಲುಪಿದೆ. ಇದರಿಂದಾಗಿ ಅಧಿಕಾರಿಗಳು ತಲೆ ಮೇಲೆ ಕೈ ಇಟ್ಕೊಂಡು ಕೂರುವಂತಾಗಿದೆ. ಸರ್ಕಾರಿ ಕಚೇರಿಗಳು ರಾಜ್ಯದ 5 ವಿದ್ಯುತ್ ಪೂರೈಕೆ ಕಂಪನಿಗಳಿಗೆ ಬಾಕಿ ಉಳಿಸಿಕೊಂಡಿವೆ. ರಾಜ್ಯದ ಸಾರಿಗೆ ನಿಗಮಗಳು ಕೂಡ ಆದಾಯದ ಕೊರತೆ ಅನುಭವಿಸ್ತಾ ಇವೆ. ಸರ್ಕಾರವೂ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ಬಾಕಿ ಬಿಲ್ ಪಾವತಿಯಾಗದೆ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಈಗ ವಿದ್ಯುತ್ ಪೂರೈಕೆ ಕಂಪನಿಗಳು ಸಾಲದ ಸುಳಿಗೆ ಸಿಲುಕಿರೋದು ಅಪಾಯಕಾರಿ ಬೆಳವಣಿಗೆಯಾಗಿದೆ.